ಚಾನ್ಸಸ್ಗಳು ಹೇಗಿದೆ ಮೇಡಮ್ ಇವಾಗ? ಅಲ್ಲ, ಟಿಕೆಟು ನಿನ್ನೆ ತಡರಾತ್ರಿ ಘೋಷಣೆ ಆಗಿದೆ. ಸುಮಾರು 3 ತಿಂಗಳಿಂದ ನೀವು ಪ್ರೆಸ್ನವರೆಲ್ಲ ಕೇಳ್ತಾ ಇದ್ರಿ ಎಲ್ಲಿ ಹೋದ್ರೂ ನೀವು ಆಕಾಂಕ್ಷಿನ ನಿಮಗೆ ಟಿಕೆಟ್ ಸಿಗುತ್ತೆ ಅಂತೆಲ್ಲ. ಸೊ ಅದಕ್ಕೆಲ್ಲ ಒಂದು ಅನ್ವೀಲಿಂಗ್ ಆದಂಗೆ ಆಗಿದೆ. ನಿನ್ನೆ ಕ್ಯಾಂಡಿಡೇಟ್ ಅಧಿಕೃತವಾಗಿ AICCಯಿಂದ ಲೋಕಸಭೆ ಅಭ್ಯರ್ಥಿಯಾಗಿ ದಾವಣಗೆರೆಯಿಂದ ನನ್ನನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಆಮೇಲೆ ಸ್ಥಳೀಯದಲ್ಲಿರುವಂತಹ ಎಲ್ಲ ಸಾರ್ವಜನಿಕರ ಒಂದು ಅಭಿಪ್ರಾಯ ತಿಳ್ಕೊಂಡು ಲೋಕಸಭೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟಂಗಾಗಿದೆ. ಸೊ ಮುಂದಿನ 40 ತಿಂಗಳು ಒಂದು ಸತತ ಹೋರಾಟ ಎಲ್ಲರೂ ಸೇರಿಕೊಂಡು ಮಾಡಿಬಿಟ್ಟು ಒಂದು ಒಳ್ಳೆಯ ರಿಸಲ್ಟ್ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಅಲ್ಲ, ಯಾರೇ ಕ್ಯಾಂಡಿಡೇಟ್ ಇದ್ರೂ ಕಾಂಪಿಟೇಷನ್ ಇರುತ್ತೆ. ಲೇಡೀಸ್ ಇರ್ಬೋದು ಅಥವಾ ಹಳಬ್ರು ಇರ್ಬೋದು, ಹೊಸಬ್ರು ಇರ್ಬೋದು, ಒಟ್ಟು ನಿಂತ ಮೇಲೆ ಒಂದು ಹೋರಾಟ ಇರುತ್ತೆ. ಮೇಡಮ್, ಹಾಲಿ ಸಂಸದರು ಒಂದು ಟೀಕೆ ಮಾಡ್ತಿದ್ದಾರೆ ಮೇಡಮ್. ಎಲ್ಲ ಅಧಿಕಾರ ಕೂಡ ಒಂದೇ ಫ್ಯಾಮಿಲಿಗೆ ಇದೆ, ಶಾಸಕರಾಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಮತ್ತು ಇವಾಗ MP ಅವರು. ಅಲ್ಲ, ಅದಕ್ಕೆ ನಾನು ಉತ್ತರ ಏನು ಅಂದರೆ, ನಾನು ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ, ನಾವಾಗಿ ಹೋಗಿ ಟಿಕೆಟ್ ಕೇಳಿಲ್ಲ. ಕಾರ್ಯಕರ್ತರು, ಮುಖಂಡರು, ಶಾಸಕರು ಮತ್ತು ಜನರ ಒಂದು ಅಭಿಪ್ರಾಯ, ಒಂದು ವೋಟ್ ಅಥವಾ ಒಂದು ಪೋಲಿಂಗ್ ಮಾಡಿದಾರಲ್ಲ, ಅದರ ನಿರೀಕ್ಷೆ ಮೇಲೆ ಯಾವ ವ್ಯಕ್ತಿ ಸೂಕ್ತ, ಯಾರನ್ನು ನಿಲ್ಲಿಸಿದರೆ ಒಂದು ಒಳ್ಳೆ ಫೈಟ್ ಆಗುತ್ತೆ, ಗೆಲ್ಲುವಂತಹ ಚಾನ್ಸಸ್ ಅಧಿಕ ಇದೆ ಅಂದ್ಕೊಂಡು ವರಿಷ್ಠರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರಕ್ಕೆ ಅಪ್ಪಾಜಿ ಆಯಿತು, ಮಲ್ಲಿಕಾರ್ಜುನ ಆಯಿತು, ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಬದ್ಧವಾಗಿದ್ದೀವಿ. ಹೌದು, ನೆಕ್ಸ್ಟ್ ಅವ್ರನ್ನೆಲ್ಲ ಮೀಟಿಂಗ್ ಮಾಡಿಕೊಂಡು ಈಗ 7 ಕ್ಷೇತ್ರದಲ್ಲಿ ನಮ್ಮವರೇ ಇದ್ದಾರೆ. ಸೊ ಒಳ್ಳೆ ಸಪೋರ್ಟ್ ಇದೆ. ಅವ್ರ ಜೊತೆ ಮಾತಾಡಿಕೊಂಡು ಅವರ ಸ್ಟ್ರಾಟಜಿ ಏನಿದೆ ನೋಡಿಕೊಂಡು ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಕ್ಯಾಂಪೇನಿಂಗ್ ಮಾಡಿ ಎಲ್ಲ ಲೋಕಲೈಟ್ಸು, ವಾಲಂಟಿಯರ್ಸ್ ಎಲ್ಲರ ಜೊತೆ ಸೇರಿಕೊಂಡು ಒಳ್ಳೆ ರೀತಿ ನಿರೀಕ್ಷೆ ಇದೆ ನಮಗೂ ಕೂಡ. ಈಗಾಗಲೇ ಸ್ಟ್ರಾಟಜಿ ಅಂದರೆ ಪ್ರಾಮಾಣಿಕ ಪ್ರಯತ್ನ. ಮಲ್ಲಿಕಾರ್ಜುನ ಅವರು ಯಾವಾಗಲೂ ಡೆವಲಪ್ಮೆಂಟ್ ಅಂತಲೇ ಅವರು ಓಡಾಡಿದ್ದಾರೆ. ನಾವು ಕೂಡ ಅಭಿವೃದ್ಧಿಯ ಜೊತೆಗೆ ಪ್ರಾಮಾಣಿಕತೆ ಇರುತ್ತೆ. ಆಮೇಲೆ ಮಹಿಳೆಯರ, ಯುವಕರ, ಆಮೇಲೆ ಆ ಕ್ಷೇತ್ರದ ಸ್ಥಳೀಯ ಸಮಸ್ಯೆಗಳಿರ್ತಾವಲ್ಲ, ಅದಕ್ಕೂ ಕೂಡ ಸ್ಪಂದಿಸ್ತೀವಿ. ನಿಮ್ದು ಯಾವ್ದು ಅಸ್ತ್ರ? ನಮ್ದು ಏನೂ ಅಸ್ತ್ರ ಇಲ್ಲ. ನಮ್ದೇನು ಅಸ್ತ್ರ ಅಂದರೆ ಮತ ಬಾಂಧವರಿದ್ದಾರಲ್ಲ, ಪ್ರಜ್ಞಾವಂತ ಮತ ಬಾಂಧವರು. ಸೊ ನೀವು ಪ್ರಜ್ಞಾವಂತ ಮತ ಬಾಂಧವರಾಗಿ ಯೋಚನೆ ಮಾಡಿ ಯಾವ ವ್ಯಕ್ತಿ ಸೂಕ್ತ, ಯಾವ ವ್ಯಕ್ತಿ ದಾವಣಗೆರೆಗೆ ಬಂದರೆ ಇನ್ನೂ ಹೆಚ್ಚಿನ ನಿಮಗೆ ಸಮಯ ಕೊಡ್ತಾರೆ, ನಿಮ್ಮ ಸಮಸ್ಯೆಗಳನ್ನು ಆಲಿಸ್ಕೊಂಡು ಅವರಿಗೆ ಸರಿಯಾದ ಒಂದು ಸೊಲ್ಯೂಷನ್ ಕೊಡ್ತಾರೆ, ಅದನ್ನು ಯೋಚನೆ ಮಾಡಿ ನೀವು ವೋಟ್ ಹಾಕ್ರಿ ಅಂತ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.